ಎಸ್ ಅಂಕಿತ ಹಾಗೇರಿ ಸಂಪರ್ಕದಲ್ಲಿ ಪವಿತ್ರ ವಿರುದ್ಧದ ಆರೋಪದ ಬಗ್ಗೆ ಜಗದೀಶ್ ಅವರ ಪತ್ನಿ ಈಗ ಮೌನ ಮುರಿದಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಜಗದೀಶ್ ಅವರ ಪತ್ನಿ ರೇಖಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರು ಮಾತನಾಡೋ ಸಂದರ್ಭದಲ್ಲಿ ಪಾಲುದಾರರಿಂದ ನನ್ನ ಗಂಡನ ಸಾವಾಗಿದೆ ಅನ್ನುವಂತ ಅವರ ಹಿಂದಿನ ಆರೋಪ ಏನಿದೆ ಅದನ್ನ ಪುನರುಚ್ಚರಿಸಿದ್ದಾರೆ. ಈಗ ಈ ಕೇಸ್ನಲ್ಲಿ ಸೌಂದರ್ಯ ಜಗದೀಶ್ ಹೆಸರು ಬರ್ತಾ ಇರೋದು ನನಗೆ ಬೇಸರ ತರಿಸಿದೆ. ಆದರೆ ಪವಿತ್ರಾಗೆ ದುಡ್ಡು ಕೊಟ್ಟಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪವಿತ್ರಾಗೆ ಕೊಟ್ಟಿರೋ ಹಣದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಸುಳ್ಳು ಅಂತ ರೇಖಾ ಅವರು ಹೇಳ್ತಾ ಇದ್ದಾರೆ. ಪವಿತ್ರ ಗೌಡಗೆ ಹಣ ಕೊಟ್ಟಿರೋ ಬಗ್ಗೆ ಇವತ್ತು ನನಗೆ ಗೊತ್ತಾಗಿರೋದು ಅಂತ ಹೇಳೋ ಮುಖಾಂತರ ಈ ದುಡ್ಡಿನ ವ್ಯವಹಾರ 2 ಕೋಟಿಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ 6 ವರ್ಷ ಕಳೆದು ಹೋಗಿದೆ. ಪತ್ನಿಗೂ ಗೊತ್ತಿಲ್ಲ, ಪಾರ್ಟ್ನರ್ಸಿಗೂ ಗೊತ್ತಿಲ್ಲ. ಸೊ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಮೇಡಮ್, ಈಗ ದರ್ಶನ್ ಮತ್ತು ಪವಿತ್ರ ವಿಚಾರದಲ್ಲಿ ನಿಮ್ಮಿಂದ ಹಣ ಪಡೆದಿದ್ದಾರೆ ಅನ್ನೋದು ಕೂಡ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಇದ್ರ ನಿಮ್ಮ ರಿಯಾಕ್ಷನ್ ಏನು ಮೇಡಮ್? ಸರ್, ಅದೇ ನನ್ಗೂ ಗೊತ್ತಿಲ್ಲ. ನಿಮ್ ಮೀಡಿಯಾನಲ್ಲಿ ನೋಡಾದ್ಮೇಲೆ ನನಗೂ ಯಾರೋ ಫೋನ್ ಮಾಡಿದ್ರು, ಹಿಂಗೆ ಈ ತರ ಬರ್ತಾ ಇದೆ ಹಿಂಗೆ ಅಂತ. ಏನು ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಅವ್ರ ಪಾರ್ಟ್ನರ್ಸ್ ಮೇಲೆ ಕಂಪ್ಲೇಂಟ್ ಆಗಿದೆ, ತನಿಖೆ ನಡೀತಾ ಇದೆ. ಅವ್ರಿಗೆ ಇದು 25 ಡೇಸ್ ಸಬ್ಸ್ಕ್ರೈಂಡ್ ಆಗಿದ್ರು. ಇವಾಗ ಅವರು ಬೇಲ್ ಮೇಲೆ ಬಂದಿದ್ದಾರೆ ಹೊರಗಡೆ. ಬಟ್ ಅಲ್ಲೋಗ ಅವ್ರು ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ ನಂಗೂ ಡೀಟೇಲ್ ಏನೂ ಗೊತ್ತಿಲ್ಲ. ಇವಾಗ ನಾನ್ ವಿಡಿಯೋದಲ್ಲೆಲ್ಲ ನೋಡಿದ್ಮೇಲೆ ನಂಗೂ ಗೊತ್ತಾಗಿದ್ದು. ಬಟ್ ನಡೀತಾ ಇರೋದು ಪಾರ್ಟ್ನರ್ದು ಯಜಮಾನ್ರು ತಿರೋಗ ಕಾರಣ ಪಾರ್ಟ್ನರ್ಸ್ ಅದ್ ಅಪ್ ಟು ಡೇಟ್ ನಮಗ್ ಗೊತ್ತಿದೆ ಸರ್. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ, ತನಿಖೆನೂ ನಡೀತಾ ಇದೆ. ಆದ್ರೆ ಇವಾಗ ನಾವ್ ಆಲ್ರೆಡಿ ನೋವಲ್ಲಿದ್ದೀವಿ. ಇದೇನಪ್ಪ ಇವತ್ತು ಮತ್ತೆ ನಮ್ಮ ಹಸ್ಬೆಂಡ್ ಎಷ್ಟು ಬರ್ತಾ ಇದೀವಿ ಅಂತ ಸ್ವಲ್ಪ ಬೇಜಾರಾಯ್ತು. ಬಟ್ ಏನಕ್ಕೆ ನಂಗೆ ಗೊತ್ತಿಲ್ಲ. ಬಟ್ ಆತರ ಅವ್ರು ಏನ್ ಅಮೌಂಟ್ ಕೊಟ್ಟಿದಾರೋ ಏನೋ ನಂಗೂ ಗೊತ್ತಿಲ್ಲ ಅದು. ಬಟ್ ಅದ್ರಿಂದ ಏನು ತೊಂದ್ರೆ ಆಗಿಲ್ಲ ಸರ್. ಏನು ಅದ್ರಿಂದ ಸತ್ತೋಗಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಬಟ್ ಅದು ಅಮೌಂಟ್ ಏನಕ್ಕೆ ಏನು ಅಂತ ಅದೇನೋ 2017 ಅಲ್ಲಿ ಆಗಿದೆ ಅಂತ ಗೊತ್ತಾಯ್ತು ಈಗ ನನ್ಗೆ. ಅದು ನಾನು ಸ್ಟೇಟ್ಮೆಂಟ್ ತಗೊಂಡ್ ಚೆಕ್ ಮಾಡ್ತೀನಿ ಸರ್. ಮೇಡಮ್, ಇನ್ನೊಂದು, ಈಗ ಯಾವ್ದಾದ್ರು ಕೂಡ ವ್ಯವಹಾರದಲ್ಲಿ ಇವ್ರ ಯಾವ್ದಾದ್ರು ಭಾಗಿಯಾಗಿದ್ರೆ ಅಂದ್ರೆ ನಿಮ್ಮ ಯಜಮಾನ್ರು ಇರ್ಬೋದು, ಜೊತೆಗೆ ಪವಿತ್ರ ಏನಾದ್ರು? ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಆತರ ಇಲ್ಲ. ಯಜಮಾನ್ರು ನಿಮ್ಗೆ ಗೊತ್ತು, ಕನ್ಸ್ಟ್ರಕ್ಷನ್ ಬಿಲ್ಡರ್, ಪ್ರೊಡ್ಯೂಸರ್ ಅದ್ ಮಾಡೋರು ಅಷ್ಟೇ. ಅದ್ ಬಿಟ್ರೆ ಅವ್ರದ್ದು ವ್ಯವಹಾರ ನಮ್ದು ಎಲ್ಲ ಏನೂ ಇಲ್ಲ ಸರ್. ಓಕೆ. ದರ್ಶನ್ ಅವ್ರ ಜೊತೆಗೆ ಯಾವ್ದಾದ್ರು ಸಿನಿಮಾದ ಹಣ ಬಾಕಿ ಇತ್ತ ಅಂತ, ಹಂಗೆ ಏನಾದ್ರು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಆತರದ್ ಏನಾದ್ರು ಚರ್ಚೆ ಆಗಿದೆ? ಇಲ್ಲ, ಆತರ ಎಲ್ಲ ಏನು ಇಲ್ಲ ಸರ್. ಒಂದೇನೋ ನಾವು ಅನೌನ್ಸ್ ಮಾಡಿದ್ವಿ ಅವ್ರದ್ದು ಮೂವಿ ಮಾಡೋದಿದೆ ಅಂತ ಮಾಡಿ ಅಂತ ಅವರು ಹೇಳಿದ್ರು. ಅದಾದ್ಮೇಲೆ ಇದು ಎಲ್ಲ ಕೊರೋನಾ ಆದ್ಮೇಲೆ ಸ್ವಲ್ಪ ಎಲ್ಲ ಇದಾಯ್ತಲ್ಲ, ನಾವು ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಮಾಡೋಣ ಅಂತ ಸುಮ್ನಾಗಿದ್ವಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ ಸರ್. ಈಗ ತನಿಖೆ ಯಾವ ಹಂತದಲ್ಲಿ ಇದೆ ಮೇಡಮ್ ನಿಮ್ಮ ಯಜಮಾನ್ರದ್ದು ಈಗಿರುವಂತದ್ದು? ಸರ್, ಅದೇ ಪೊಲೀಸ್ನವರು ನಾವೆಲ್ಲ ಸಾಕ್ಷಿಗಳು ಇದ್ ಮಾಡ್ತಾ ಇದೀವಿ, ತಗೊಂಡ್ಬರ್ತಾ ಇದೀವಿ. ಎಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ಗೆ ಹೋಗಿದ್ವಿ, ಎಲ್ಲ ಫೈಲ್ಸ್ ಎಲ್ಲ ತಗೊಂಡ್ಬಂದಿದೀವಿ, ನೋಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅದಿನ್ನು ನಡೀತಾ ಇದೆ ಸರ್, ಇನ್ನು ಏನು ಇದಾಗಿಲ್ಲ. ಮೇಡಮ್, 2 ಕೋಟಿ ಜೊತೆಗೆ ಮನೆ ಕೊಟ್ಟಿರುವಂತದ್ದು, ಇದ್ರ ಬಗ್ಗೆ ತಮ್ಗೇನು ಮಾಹಿತಿ ಇಲ್ಲ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನನಗೂ ಇವಾಗ ನಿಮ್ಮ ಮೀಡಿಯಾದಲ್ಲೆಲ್ಲ ನೋಡಿದ್ಮೇಲೆ ನಂಗೂ ಗೊತ್ತಾಗಿದ್ದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇವತ್ತು ಎಷ್ಟೊತ್ತಾಗುತ್ತೆ ಮೇಡಮ್ ಬರ್ಲಿಕ್ಕೆ ನೀವು ಮನೆಗೆ? ಸರ್, ನೋಡ್ಬೇಕು ಸರ್, ಇವತ್ತು ಮೋಸ್ಟ್ಲಿ ಬರಲ್ಲ, ನಾಳೆ ಬರ್ತೀನಿ. ನಾನು ಬಂದ್ರೆ ಕಾಲ್ ಮಾಡ್ತೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.